ಈ ಸಮಸ್ಯೆ ಕುರಿತಂತೆ ಜನ ಏನು ಹೇಳ್ತಿದ್ದಾರೆ, ಹೋಟೆಲ್ಗಳು ಬಂದಾದರೆ ಎಷ್ಟು ಸಮಸ್ಯೆ ಮಾತನಾಡಿದ್ದಾರೆ ಕೇಳೋಣ ಬನ್ನಿ. ಸದ್ಯ ಈಗ ನಾನು MTR ಹೋಟೆಲ್ ಬಳಿ ಇರ್ತಕ್ಕಂಥದ್ದು ಮಾವಳ್ಳಿ ಟಿಫನ್ ರೂಮ್ ಬಳಿ ಗ್ರಾಹಕರಿದ್ದಾರೆ. ಒಂದಷ್ಟು ಜನ ಮಾತನಾಡ್ಸೋಣ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅಂತೇಳಿ. ಸರ್, ಈಗ ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧದ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಸರಬರಾಜು ಆಗಬೇಕಾಗಿರೋಂಥ ಗ್ಯಾಸ್ ಏನು ಕಮರ್ಷಿಯಲ್ ಗ್ಯಾಸ್ ಸ್ಟಾಪ್ ಆಗಿದೆ. ಸೊ ಇದರಿಂದ ಹೋಟೆಲ್ಗಳು ಕ್ಲೋಸ್ ಮಾಡಬೇಕಾಗತ್ತೆ. ಸೊ ಇದು ಜನಕ್ಕೆ ತುಂಬ ಎಫೆಕ್ಟ್ ಆಗುತ್ತೆ ಅಲ್ವ? ಹೋಟ್ಲ್ ಎಫೆಕ್ಟ್ ಅದು ಪಬ್ಲಿಕ್ ಭಾಳ ತೊಂದರೆ ಆಗ್ತದೆ. ಮನೆ ಇರೋರಿಗೇನು ತೊಂದರೆ ಇಲ್ಲ. ಈ ಪಬ್ಲಿಕ್ನಲ್ಲಿ ಇದ್ದಾರಲ್ಲ ದಿನ ಹೋಟ್ಲಲ್ಲಿ ಊಟ ಮಾಡೋರಿಗೆ ಅವರಿಗೆ ಭಾಳ ತೊಂದರೆ ಇರ್ತದೆ. ಆದ್ದರಿಂದ ಸ್ವಲ್ಪ ಗೌರ್ಮೆಂಟು ಸ್ವಲ್ಪ ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ಬೇಕಂತ ನಾವು ಕೇಳ್ಕೊಳ್ತೀವಿ. ಸರ್, ನೀವೇನಂತೀರ? ಈಗ ಗ್ಯಾಸ್ ಸಂಪೂರ್ಣವಾಗಿ ಕ್ಲೋಸ್ ಆದರೆ ಕಮರ್ಷಿಯಲ್ ಬೆಂಗಳೂರಿನಲ್ಲಿ ತುಂಬ ಜನ, ಬಹುತೇಕ ಜನ ಹೋಟೆಲ್ನ ನಂಬ್ಕೊಂಡಿರುವಂಥವ್ರೆ ಜಾಸ್ತಿ ಇದ್ದಾರೆ ಹೋಟೆಲ್ ಊಟವನ್ನು. ಸೊ ಅವರಿಗೆ ತುಂಬ ಎಫೆಕ್ಟ್ ಆಗುತ್ತೆ. ತುಂಬ ಎಫೆಕ್ಟ್ ಆಗ್ತದೆ. ಪಬ್ಲಿಕ್ ಈ ಕೆಲಸವರು ಎಲ್ಲ ಹೋಟೆಲ್ನಲ್ಲೇ ನಂಬ್ಕೊಂಡಿದ್ದಾರೆ. ಅವರಿಗೆಲ್ಲ ಊಟ ಸಿಗೋಂಗಿಲ್ಲ ಹೋಟ್ಲ್ ಇಲ್ಲಾದರೆ. ಅವರು ಮನೆ ಇಲ್ಲಾದರೂ ಭಾಳ ತುಂಬ ಜನ ಇದ್ದಾರೆ. IT ಕಂಪನಿ ಅಲ್ಲಿ ಇಲ್ಲಿಂದ ಕೆಲಸ ಮಾಡ್ತಾರಲ್ಲ ಅವರೆಲ್ಲ ಹೋಟ್ಲನ್ನೇ ನಂಬ್ಕೊಂಡಿದ್ದಾರೆ. ಬೆಳಗ್ಗೆ ಟೈಮ್ನಲ್ಲಿ ಅವರಿಗೆಲ್ಲ ಟಿಫನ್ ಊಟ ಎಲ್ಲ ಪಾರ್ಸೆಲ್ ತೊಗೊಂಡವರೆಲ್ಲ ಹೋಟ್ಲ್ನಲ್ಲೇ ತೊಗೊಳ್ತಾರೆ. ಅದಕ್ಕೋಸ್ಕರ ಅವ್ರಿಗೆಲ್ಲ ತುಂಬ ತೊಂದರೆ ಆಗ್ತದೆ ಅಷ್ಟೇ. ಗಮನಿಸ್ಬೋದು, ಈಗ ಕಾರ್ಮಿಕರಾಗಿರ್ಬೋದು, ಬಹುತೇಕ ಜನ ಏನೋ ಕೆಲಸಕ್ಕೆ ಹೋಗುವಂಥವ್ರು ಎಲ್ಲ ಹೋಟೆಲ್ಗಳನ್ನ ನಂಬ್ಕೊಂಡಿರ್ತಾರೆ. ಒಂದಷ್ಟು ಜನ ಮಾತನಾಡ್ಸೋಣ. ಬೆಂಗಳೂರಿನಲ್ಲಿ ಗ್ಯಾಸ್ ಸರಬರಾಜು ಈಗ ಸ್ಥಗಿತಗೊಳ್ಳುತ್ತೆ ಕಮರ್ಷಿಯಲ್ ಅಂದಾಗ ಹೋಟೆಲ್ ಮಾಲೀಕರು ಒಂದು ಕಡೆ ಭಯಗೊಂಡ್ರೆ, ಈ ಕಡೆಗೆ ಜನ ಕೂಡ ಹೋಟೆಲ್ ಕ್ಲೋಸ್ ಆದರೆ ನಾವು ಊಟಕ್ಕೆ ಏನು ಮಾಡಬೇಕು ಅನ್ನೋಂಥ ಒಂದಷ್ಟು 80% ಜನ ಆ ರೀತಿ ಅಂತ ಅಂದರೆ ಹೋಟೆಲ್ ನಂಬ್ಕೊಂಡಿರುವಂಥವ್ರು ಇರ್ತಾರೆ. ಸೊ ಹೇಗಾಗ್ಬೋದು ಎಫೆಕ್ಟ್ ಇದು? ಹೋಟೆಲ್ ಮಾಲೀಕರೆಲ್ಲ ವರ್ಷಕ್ಕೆ ಒಂದು ಸತಿ 5% ಹತ್ತಿಸ್ತಾರೆ. ಕುಡಿಯೋರು ಕಾಫಿ ಕುಡಿಯೋರು ಕುಡಿತಾನೆ ಇರ್ತಾರೆ. ಜನಗಳಿಗೆ ತೊಂದರೆ. ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು ವರ್ಷಕ್ಕೊಂದ್ಸತಿ 5% ಹತ್ತಿಸ್ತಾರೆ. ಟ್ಯಾಕ್ಸು ಎಲ್ಲ ಹತ್ತಿಸ್ತಾರೆ. ಗ್ಯಾಸ್ 60 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ವಾರ ನಡೀತಾ ಇದೆಯಲ್ಲ, ಅದೇನಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆಗುತ್ತೆ, ಕಷ್ಟ ಇದೆ ಮುಂದಕ್ಕೆ. ಗಮನಿಸ್ಬೋದು. ಏನಂತ ಹೇಳಿದ್ರೆ, ಆ ಗ್ಯಾಸ್ ಸರಬರಾಜು ಬೆಂಗಳೂರಿನಲ್ಲಿ ಸ್ಥಗಿತಗೊಂಡ್ರೆ, ಕಮರ್ಷಿಯಲ್ ಗ್ಯಾಸ್ ಸ್ಥಗಿತಗೊಂಡ್ರೆ ಇದು ಜನರಿಗಲ್ದೇ ಹೋಟೆಲ್ಗಳು ಕ್ಲೋಸ್ ಆದ ಸಂದರ್ಭದಲ್ಲಿ ಜನರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ. ಇದಕ್ಕೆ ಸರ್ಕಾರ ಮಧ್ಯಪ್ರವೇಶವನ್ನು ಮಾಡಿ ಅದಕ್ಕೊಂದು ಆಲ್ಟರ್ನೇಟಿವ್ ಏನಾದ್ರು ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ರೆ ಒಳ್ಳೆಯದು. ಇಲ್ಲಾಂದರೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಒಂದೆರಡು ದಿನಗಳಲ್ಲಿ ಉಲ್ಬಣಗೊಳ್ಳುತ್ತೆ ಅಂತಕ್ಕಂಥ ಮಾತುಗಳನ್ನು ಇಲ್ಲಿಯ ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಷ್ಣು ಜೊತೆ ವಿಕಾಸ್ TV9 ಬೆಂಗಳೂರು.